ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಾವು ಲೈಫಲ್ಲಿ ಸಾಕಷ್ಟು ಜನರನ್ನ ಮೀಟ್ ಮಾಡ್ತೀವಿ. ಅದರಲ್ಲಿ ಕೆಲವರನ್ನ ಪೆದ್ರು ಅಂದ್ಕೊಂಡ್ರೆ ಇನ್ನೂ ಕೆಲವರನ್ನ ಬುದ್ಧಿವಂತರು ಅಂತ ಅಂದ್ಕೋತೀವಿ. ಇವತ್ತು ನಮ್ಮ ಅಜ್ಜಿ ಹೇಳೋ ಕಥೆಯಲ್ಲಿ ಒಬ್ಬ ಮೂರ್ಖ ಬುದ್ಧಿವಂತ ಇದ್ದಾನಂತೆ. ಆತ ಮಾಡೋ ಕೆಲಸಗಳು ಒಂದೆರಡಲ್ವಂತೆ. ಯಾರಾತ ಅನ್ನೋದನ್ನ ನೋಡೋಣ ಅಲ್ವಾ? ಮಕ್ಕಳ, ಬನ್ನಿ ಬನ್ನಿ ಎಲ್ಲ. ಇವತ್ತು ತನ್ನನ್ನೇ ತಾನು ಬುದ್ಧಿವಂತ ಅಂತ ತಿಳ್ಕೊಂಡಿದ್ದ ಒಬ್ಬ ಮುಠಾಳನ ಕತೆ ಹೇಳ್ತೀನಿ. ಅವನ ಕತೆ ಕೇಳಿದ್ರೆ ನೀವು ಬಿದ್ದು ಬಿದ್ದು ನಗ್ತೀರಿ. ಎಲ್ರೂ ಬಂದ್ರ ಕಥೆ ಶುರು ಮಾಡ್ಲಾ? ಸರಿ, ಕೇಳಿ ಹಾಗಿದ್ರೆ. ಧರ್ಮಪುರ ಅಂತ ಒಂದು ಊರಿತ್ತು ಮಕ್ಕಳ. ಆ ಊರನ್ನ ಒಬ್ಬ ರಾಜ ಆಳ್ತಾ ಇದ್ದ. ಆ ರಾಜನ ಹೆಸರು ಯಶೋಧರ ಅಂತ. ಆ ರಾಜನ ಆಳ್ವಿಕೆಯಿಂದ ಇಡೀ ಊರೇ ಸುಖವಾಗಿತ್ತು. ಯಶೋಧರ ರಾಜನಿಗೆ ಮಂತ್ರಿಗಳು, ಕವಿಗಳು, ಕಲಾವಿದರು ಅಂದ್ರೆ ತುಂಬಾ ಪ್ರೀತಿ ಮತ್ತು ಗೌರವ. ತನ್ನ ರಾಜ್ಯದಲ್ಲಿರುವ ಎಲ್ಲಾ ಬುದ್ಧಿವಂತರು ಚೆನ್ನಾಗಿರ್ಬೇಕು ಅನ್ನೋದೇ ಅವನ ಆಸೆಯಾಗಿತ್ತು. ಹಾಗಾಗಿ ಆ ರಾಜ ಒಂದು ಡಂಗೂರ ಸಾರಿಸ್ದ. ಡಂಗೂರ ಬಾರಿಸೋರು ಊರೂರಿಗೂ ಹೋಗಿ ಒಂದು ಸುದ್ದಿ ಮುಟ್ಸಿದ್ರು. ಅದೇನಂದ್ರೆ, ಕೇಳ್ರಪ್ಪೋ ಕೇಳಿ, ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಬುದ್ಧಿವಂತರಿದ್ದೀರೋ ಅವರೆಲ್ಲ ಮುಂದಿನ ಭಾನುವಾರ ನಮ್ಮ ರಾಜರ ಆಸ್ಥಾನಕ್ಕೆ ಬನ್ನಿ. ನಿಮ್ಮ ನಿಮ್ಮ ಪ್ರತಿಭೆ ನೋಡಿ ಮಹಾರಾಜರು ಸನ್ಮಾನ ಮಾಡ್ತಾರೆ ಅಂತ. ರಾಜನ ಈ ಆಹ್ವಾನ ರಾಜ್ಯದ ಮೂಲೆ ಮೂಲೆಗಳನ್ನ ತಲುಪ್ತು ಮಕ್ಕಳ. ರಾಜ ಕೊಟ್ಟಿದ್ದ ಗಡುವಿನ ಹಾಗೆ ಎಲ್ರೂ ಅವರವರ ಕಲೆಯನ್ನ ಹೇಗಪ್ಪ ಆಚೆ ತರುವುದು ಅಂತ ಯೋಚನೆ ಮಾಡ್ತಿದ್ರು. ಹೀಗಿದ್ದಾಗ ಧರ್ಮಪುರದಲ್ಲಿ ಒಬ್ಬನಿದ್ದ. ಅವನ ಹೆಸರು ಜಾಣಭಟ್ಟ ಅಂತ. ಅದು ಅವನ ನಿಜವಾದ ಹೆಸರೇನಲ್ಲ ಮಕ್ಕಳ. ತಿಮ್ಮಭಟ್ಟ ಅನ್ನೋ ಹೆಸರನ್ನ ತನ್ನನ್ನೇ ತಾನು ಜಾಣ ಅಂತ ಬದಲಾಯಿಸಿಕೊಂಡಿದ್ದ. ಅವನಂತೂ ಹುಟ್ಟು ಸೋಮಾರಿಯಾಗಿದ್ದ. ರಾಜನ ಡಂಗೂರದ ಸುದ್ದಿ ಈ ಜಾಣಭಟ್ಟನ ತನಕಾನು ಬಂತು. ಆದ್ರೆ ಜಾಣಭಟ್ಟ ಬೇರೆ ಜನರಂತೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಂಗಿಂತ ಬುದ್ಧಿವಂತರು ಯಾರಿದ್ದಾರೆ? ರಾಜ ಏನೇ ಕೊಟ್ರು ನಂಗೆ ಬೇಕು. ಇಡೀ ಧರ್ಮಪುರಕ್ಕೆ ನಾನೊಬ್ನೇ ಜಾಣ ಅನ್ನೋ ಅಹಂಕಾರ ಇತ್ತು ಮಕ್ಕಳ ಅವನಿಗೆ. ಅಂತೂ ಭಾನುವಾರ ಬಂದೇ ಬಿಡ್ತು. ರಾಜನ ಆಸ್ಥಾನದ ತುಂಬಾ ರಾಜ್ಯದಲ್ಲಿದ್ದ ಅಷ್ಟೂ ಮಂದಿ ಕಲಾವಿದರು ಬಂದಿದ್ರು. ಅವರೆಲ್ಲರೂ ತಮ್ಮ ತಮ್ಮ ಪ್ರತಿಭೆಗೆ ತಕ್ಕ ಹಾಗೆ ಏನೋ ಒಂದು ಪರಿಕರ ತಗೊಂಡ್ ಬಂದಿದ್ರು. ಆದ್ರೆ ಜಾಣಭಟ್ಟ ಮಾತ್ರ ಖಾಲಿ ಕೈ ಬೀಸ್ಕೊಂಡ್ ಬಂದಿದ್ದ. ಅರಮನೆಯಲ್ಲಿ ರಾಜ ಸಭೆಗೆ ಹೋಗೋಕೆ ತಯಾರಾಗ್ತಾ ಇದ್ದ. ಆಗ ಒಬ್ಬ ಅಡುಗೆ ಮಾಡೋನ್ ಬಂದು, ಸ್ವಾಮಿ, ತಮ್ಮ ಊಟಕ್ಕೆ ಅಂತ ತರಿಸಿದ್ದ ಕುರಿಗೆ ಕಾಯಿಲೆ ಬಂದಿದೆ, ಅದನ್ನೇನ್ ಮಾಡೋದು ಅಂತ ಕೇಳ್ದ. ಆಗ ರಾಜ, ಯಾವುದನ್ನು ವ್ಯರ್ಥ ಮಾಡೋದ್ ಬೇಡ, ನಾನು ಆಮೇಲೆ ಹೇಳ್ತೀನಿ ಅಂತ ಸಭೆಗೆ ಬಂದ. ಸಭೆನೂ ಶುರುವಾಯ್ತು ಮಕ್ಕಳ. ಒಬ್ಬೊಬ್ಬರೇ ಬಂದು ರಾಜನ ಮುಂದೆ ತಮ್ಮ ಪ್ರತಿಭೆ ಪ್ರದರ್ಶಿಸಿದ್ರು. ಕೆಲವರು ಹಾಡು ಹೇಳಿದ್ರೆ, ಇನ್ ಕೆಲವರು ಚಿತ್ರ ಬರೀತಿದ್ರು. ಹೀಗೆ ಬಂದ ಎಲ್ರಿಗೂ ರಾಜ ಬಹುಮಾನ ಕೊಟ್ಟ ಮಕ್ಕಳ. ಈಗ ರಾಜಭಟ್ಟನ ಸರದಿ ಬಂತು. ಜಾಣಭಟ್ಟನಿಗೆ ಏನೂ ಬರ್ತಿರ್ಲಿಲ್ಲ. ಈಗ ಏನಾದ್ರೂ ಹೇಳಲೇಬೇಕಿತ್ತು. ಆದ್ರೆ ಏನ್ ಹೇಳೋದು? ತಲೆ ಕೆರ್ಕೊಂಡು ಪೆಚ್ಚಾಗಿ ನಿಂತು ಬಿಟ್ಟ ಜಾಣಭಟ್ಟ. ಆಗ ರಾಜನೇ ಕೇಳ್ದ, ನೋಡೋದಕ್ಕೆ ಮಹಾನ್ ಪಂಡಿತರ ತರ ಕಾಣ್ತಿದ್ದೀರಿ, ನಿಮಗೆ ಯಾವ ವಿದ್ವತ್ತಿದೆ ಅಂತ. ಆಗ ಜಾಣಭಟ್ಟ ಹೇಳ್ದ, ಸ್ವಾಮಿ, ನಮಗೆ ಎಲ್ಲ ವಿದ್ಯೆಯೂ ಗೊತ್ತು, ಆದ್ರೆ ಯಾವುದು ಬರೋದಿಲ್ಲ ಅಷ್ಟೇ. ಬೇಕಿದ್ರೆ ನಾನು ಚಿತ್ರಗಾರ ಮಾಡೋ ತಪ್ಪು, ಕವಿ ಮಾಡೋ ತಪ್ಪು ಎಂಥವನ್ನ ತಕ್ಷಣ ಕಂಡು ಹಿಡಿತೀನಿ ಅಂತ ಬಡಾಯಿ ಕೊಚ್ಚಿಕೊಳ್ಳೋ ಹಾಗೆ ಹೇಳ್ಬಿಟ್ಟ. ರಾಜನಿಗೆ ತಕ್ಷಣ ಜಾಣಭಟ್ಟನ ಯೋಗ್ಯತೆ ಗೊತ್ತಾಯ್ತು. ನಾವು ಅಷ್ಟೇ ತಾನೇ ಮಕ್ಕಳ, ನಮಗೇನ್ ಬರುತ್ತೋ ಬರಲ್ವೋ ಇನ್ನೊಬ್ರು ಮಾಡೋ ತಪ್ಪನ್ನ ಬೇಗ ಹುಡುಕ್ ಹೇಳ್ಬಿಡ್ತೇವೆ. ಆದ್ರೆ ಇದು ಒಳ್ಳೆ ಅಭ್ಯಾಸ ಅಲ್ಲ ಮಕ್ಕಳ. ಎಂಥ ಪಂಡಿತನಿಗೆ ಏನನ್ನೂ ಕೊಡಬಾರ್ದು ಅಂತ ರಾಜ ತೀರ್ಮಾನಿಸ್ತ. ಆದ್ರೆ ಹಾಗೆ ಕೊಡದಿದ್ರೆ ಅಪಮಾನ ಮಾಡಿದ ಹಾಗಾಗುತ್ತೆ ಅಂತ ಭಾವಿಸಿ ಆ ರೋಗ ಬಂದಿದ್ದ ಕುರಿ ಇತ್ತಲ್ಲ, ಆ ಕುರಿಯನ್ನ ಕೊಟ್ಟು ಕಳುಹಿಸ್ತ.
ಜಾಣಭಟ್ಟ ಅದನ್ನೇ ದೊಡ್ಡ ಬಹುಮಾನ ಅನ್ನೋ ಹಾಗೆ ಹಿಗ್ಗಿನಿಂದ ಮನೆ ಕಡೆ ತಗೊಂಡು ಹೊರಟ. ಜಾಣಭಟ್ಟು ಹೋಗೋ ದಾರಿಲಿ 3 ಜನ ಕಳ್ಳರು ಹೊಂಚ ಹಾಕಿ ಕೂತಿದ್ರು. ಅವರ ಕಣ್ಣು ಜಾಣಭಟ್ಟ ಇಟ್ಕೊಂಡಿದ್ದ ಕುರಿ ಮೇಲಿತ್ತು. ಆ ಕಳ್ಳರು ಮಾತಾಡ್ಕೊಂಡ್ರು, ಹೇಗಾದ್ರೂ ಮಾಡಿ ಆ ಜಾಣಭಟ್ಟನ ಕೈಲಿರೋ ಕುರಿ ಕದಿಬೇಕು, ಬನ್ನಿ ಅವನಿಗೆ 4 ತದಕ್ಕೆ ಆ ಕುರಿಯನ್ನ ಕುದಿಯೋಣ ಅಂತ ಒಬ್ಬ ಕಳ್ಳ ಹೇಳ್ದ. ಆಗ ಇನ್ನೊಬ್ಬ ಕಳ್ಳ ಹೇಳ್ದ, ಬೇಡ ಬೇಡ, ಸುಮ್ನೆ ಅವನಿಗೆ ಹೊಡೆದ್ರೆ ಅವನು ಮತ್ತೆ ರಾಜನ ಹತ್ರ ಹೋಗ್ತಾನೆ, ಆಮೇಲೆ ರಾಜಭಟ್ರು ನಮ್ಮನ್ನ ಹಿಡಿತಾರೆ, ಕಳ್ತನ ಮಾಡೋದ್ ಬೇಡ ಅಂದ. ಆಮೇಲೆ 3ನೇ ಕಳ್ಳ ಒಂದು ಉಪಾಯ ಹೇಳ್ಕೊಟ್ಟ ಮಕ್ಕಳ. ಅಲ್ಲಿ ಅವನ ಮಾತು ಕೇಳೋ ಆ ಕಳ್ಳರು ಒಬ್ಬೊಬ್ಬರಾಗಿ ಹೋಗಿ ಜಾಣಭಟ್ಟನನ್ನ ಭೇಟಿ ಮಾಡ್ತಾರೆ. ಮೊದಲ ಕಳ್ಳ, ಏನ್ ಸ್ವಾಮಿ, ನಾಯಿನ್ ಕರ್ಕೊಂಡೆಲ್ಲೋ ಹೊರಟಿದ್ದೀರಾ? ಚೆನ್ನಾಗಿದೆ ನಿಮ್ ನಾಯಿ, ಏನ್ ಹೆಸರು ಅಂತ ಕೇಳ್ದ. ಜಾಣಭಟ್ಟನಿಗೆ ಸಿಟ್ಟು ಬಂತು ಮಕ್ಕಳ. ಏನಯ್ಯ, ನಿಂಗ್ ಬುದ್ಧಿಗಿದ್ದಿ ಇಲ್ವಾ? ಇದು ಕುರಿ, ನಾಯಿ ಅಲ್ಲ, ಇದನ್ನ ರಾಜರು ಬಳುವಳಿಯಾಗಿ ಕೊಟ್ಟಿದ್ದಾರೆ ಅಂತ ಬಡಾಯಿ ಕುಚ್ಕೊಂಡ. ಆದ್ರೆ ಆ ಕಳ್ಳ, ಹೌದಾ, ಹಾಗಾದ್ರೆ ಬಿಡಿ, ಈ ನಾಯಿ ಕುರಿನೇ ಅಂತ ನಗಾಡ್ಕೊಂಡು ಹೋದ. ಜಾಣಭಟ್ಟಂಗೆ ಈಗ ಸ್ವಲ್ಪ ಕೋಪ ಬಂದಿತ್ತು. ಅದೇ ಕೋಪದಲ್ಲಿ ಮುಂದೆ ಬರುವಾಗ 2ನೇ ಕಳ್ಳ ಇದ್ನಲ್ಲ ಮಕ್ಕಳ, ಅವನು ಬಂದು, ಏನ್ ಸ್ವಾಮಿ, ನಾಯಿ ತುಂಬಾ ಮುದ್ದಾಗಿದೆ, ಏನಿದ್ರ ಹೆಸರು ಅಂತ ಕೇಳ್ದ. ಈಗ ಜಾಣಭಟ್ಟಂಗೆ ಅನುಮಾನ ಶುರುವಾಯ್ತು. ಏನ್ ಸ್ವಾಮಿ, ಅವಾಗಿಂದ ಈ ಕುರಿನ ನಾಯಿ ಅಂತಿದ್ದೀರಲ್ಲ, ಕುರಿ ಅಲ್ವೇ ಇದು ಅಂತ ಕೇಳ್ದ. ಕಳ್ಳ ಗೊಳ್ಳಂತ ನಗ್ತಾ, ಬಾರಿ ಇದ್ದೀರಾ ಸ್ವಾಮಿ ನೀವು, ಎಂಥ ತಮಾಷೆ ಮಾಡ್ತಿದ್ದೀರಿ ಅಂತ ನಗ್ತಲೇ ಅಲ್ಲಿಂದ ಹೊರಟು ಬಿಟ್ಟ. ಜಾಣಭಟ್ಟಂಗೆ ಯಾಕೋ ಅಸಮಾಧಾನ ಕಾಡೋಕ್ ಶುರುವಾಯ್ತು. ಈಗ 3ನೇ ಕಳ್ಳ ಜಾಣಭಟ್ಟನ ಮುಂದೆ ಬಂದು ನಿಂತುಕೊಂಡು, ಸ್ವಾಮಿ, ನಾಯಿ ತುಂಬಾ ಚೆನ್ನಾಗಿದೆ, ಎಲ್ಲಿಂದ ತರ್ತಿದ್ದೀರಿ ಅಂತ ಕೇಳ್ದ. ಈಗ ಜಾಣಭಟ್ಟ ಇದು ನಾಯಿನೇ ಅಂತ ತೀರ್ಮಾನಿಸ್ಕೊಂಡ ಮಕ್ಕಳ. ಆಮೇಲೆ ಈ ಕಳ್ಳನ ಕಡೆ ನೋಡ್ತಾ ಹೇಳ್ದ, ನೋಡಯ್ಯ, ನಮ್ಮ ರಾಜ ನಿಂಗೆ ಕುರಿ ಕೊಡ್ತೀನಿ ಅಂತ ಹೇಳಿ ಹೀಗೆ ನಾಯಿನ್ ಕೊಟ್ಟಿದ್ದಾರೆ. ನನ್ನಂತ ಬುದ್ಧಿವಂತನಿಗೆ ಹೀಗೆ ಮಾಡೋನು ಇನ್ನು ದಡ್ಡ ಪ್ರಜೆಗಳಿಗೇನೋ ಅನ್ಯಾಯ ಮಾಡ್ತಾನೋ ಅಂತ ರಾಜನ್ಗೆ ಹಿಡಿ ಶಾಪ ಹಾಕ್ತ. 3ನೇ ಕಳ್ಳ, ಹೋಗ್ಲಿ ಬಿಡಿ, ಅಷ್ಟಕ್ಕೂ ಈ ನಾಯಿನ ಇಟ್ಕೊಂಡು ಏನ್ ಮಾಡ್ತೀರಿ ಅಂತ ಕೇಳ್ದ. ಅದಕ್ಕೆ ಜಾಣಭಟ್ಟ, ಈ ನಾಯಿನ ಇಟ್ಕೊಂಡು ನಾನೇನ್ ಮಾಡ್ಲಿ, ಇಲ್ಲೇ ಬಿದಿರ್ಲಿ ಅಂತ ಕುರಿಯನ್ನ ಅಲ್ಲೇ ಬಿಟ್ಟು ಮನೆ ಕಡೆ ಹೊರಟು ಬಿಟ್ಟ. ಈಗ 3 ಕಳ್ಳರು ಒಟ್ಟಿಗೆ ಬಂದು ಕುರಿಯನ್ನ ಸುಲಭವಾಗಿ ಎತ್ಕೊಂಡು ಹೋದ್ರು. ಬಹುಮಾನ ಕೊಟ್ಟ ರಾಜನ್ಗೆ ಶಾಪ ಹಾಕ್ತಾ ಮನೆ ಸೇರಿದ ಜಾಣಭಟ್ಟ ಸಿಟ್ಟಿನಿಂದ ಅವತ್ತು ಉಪವಾಸ ಮಲ್ಕೊಂಡ. ನೋಡಿದ್ರಲ್ಲ ಮಕ್ಕಳ, ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮುನ್ನ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಸರಿಯಾಗಿ ಆಲೋಚಿಸಿ ಪರಿಶೀಲಿಸಿ ನೋಡ್ಬೇಕು ಮಕ್ಕಳ. ಇಲ್ಲದಿದ್ರೆ ಹೇಳ್ದವರ ಮಾತು ಕೇಳಿ ಹಾಳಾಗ್ತೀವಿ. ತಂದನ್ನಿ